30 ವರ್ಷದಿಂದ ಈ ಹೊಲ ಪಡಿ ಬಿದ್ದಿತ್ತು. ಇದು ನಮ್ಮ ಅಪ್ಪಾರ ಕನಸು ಆಗಿತ್ತು ಇಲ್ಲಿ ಬೆಳೆ ಮಾಡ್ಬೇಕಂಥೇಳಿ. ಇದನ್ನು ಬರೀ ನಾ 8 ತಿಂಗಳೊಳಗೆ ಡೆವಲಪ್ ಮಾಡೀನಿ. ಯಾವ ಥರ ಅಂತ ಹೇಳ್ತೀನಿ ಬರೀ ವಿಡಿಯೋ ಒಳಗೆ ನೋಡೋಣ. ಫಸ್ಟ್ ಇದಕ್ಕೆ ಹದ್ಬಸ್ತ್ ಹಾಕೀನಿ. ಹದ್ಬಸ್ತ್ ಹಾಕಿ ಬಾರ್ಡರ್ ಫಿಕ್ಸ್ ಮಾಡ್ಕೊನಿ. ಆಮೇಲೆ ಇದೇ ಹೊಲದಾಗ ಜಿಯೋಲಜಿಸ್ಟನ್ನ ಕರ್ಕೊಂಡು ಬಂದು 3 ಬೋರ್ವೆಲ್ಸ್ ಹಾಕೀನಿ. ಅದರಲ್ಲಿ ಆಲ್ಮೋಸ್ಟ್ 3 ಬೋರ್ಗೆ ನೀರು ಬಿದ್ದಿದೆ. ಆದರೆ 1 ಬೋರಿಗೆ ಕಡಿಮೆ ನೀರು ಬಿದ್ದಿದೆ. ಬೋರ್ವೆಲ್ಗಳನ್ನು ಒಂದು ಮೋಟ್ರ್ ತಂದುಬಿಟ್ಟು ಟೆಸ್ಟಿಂಗ್ ಮಾಡಿಕೊಂಡೆ. ಟೆಸ್ಟಿಂಗ್ ಮಾಡಿದ ಮೇಲೆ 2 ಬೋರ್ವೆಲ್ಗೆ ನೀರು ಚೆನ್ನಾಗಿ ಬಂತು. 1 ಬೋರ್ವೆಲ್ಗೆ ನೀರು ಬರಲಿಲ್ಲ. ಸೊ 2 ಬೋರ್ವೆಲ್ಗೆ ಒಂದು ಹೊಸ ಮೋಟರ ಒಂದು 700 HP ಬಿಟ್ಟೆ, ನೀರು ಜಾಸ್ತಿ ಐತೆ ಅಂತೇಳಿ. ಆಮೇಲೆ ಒಂದಕ್ಕೆ 3 HP ತಂದುಬಿಟ್ಟೆ, ಸ್ವಲ್ಪ ನೀರು ಕಡಿಮೆ ಇದೆ ಅಂತೇಳಿ. ಇದು 3 HP ಔಟ್ಪುಟ್ ಇವು ನೋಡ್ತಾ ಇದ್ರಿ. ಆಮೇಲೆ ಹಿಂದ್ಗಡೆ ನೋಡಿದ್ರಲ್ಲ ಅದು 700 HP ಮೋಟ್ರ್ ಔಟ್ಪುಟ್ಟು. ಇದಕ್ಕೆ ಇನ್ನು ಬೇಸಿಗೆ ಒಳಗೆ ಕೃಷಿ ನೀರನ್ನು ಒಂದು ಸ್ವಲ್ಪ ಸಂಗ್ರಹಣೆ ಮಾಡಿ ಇಟ್ಕೊಂಡು ಅಂಥೇಳಿ ಒಂದು ಕೃಷಿ ಹೊಂಡ ಮಾಡಿದೆ. ಇದು 100 ಫೂಟ್ ಬೈ 100 ಫೂಟ್ ಇದೆ. ಒಂದು ಸುಮಾರು 30 ಫೂಟ ಆಳ ಇದೆ. ಸೊ ಇದರಿಂದ ನಮಗೆ ಕೃಷಿಗೆ ಬೇಸಿಗೆ ಕಾಲದಲ್ಲಿ ಬೇಕಾಗುವಷ್ಟು ನೀರು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿವಿ. ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ 2 ಬೋರ್ವೆಲ್ಸ್ ನೀರನ್ನು ಡೈರೆಕ್ಟ್ ತಂದುಬಿಟ್ಟು ಕೃಷಿ ಹೊಂಡದಾಗ ಬಿಟ್ಟಿವಿ. ಕೃಷಿ ಹೊಂಡದಾಗ ಒಂದು ಮೋಟ್ರ್ ಅಳವಡಿಸ್ಕೊಂಡು ಆ ಮೋಟರಿಂದ ನೀರನ್ನು ಬೆಳೆಗಳಿಗೆ ಕೊಡ್ತೀವಿ. ಇದರಿಂದ ಏನಾಗತ್ತಂದರೆ ಮುನ್ನಿತ್ತ ಎಷ್ಟು ಬೇಕು ಅಷ್ಟೇ 1 ಗಂಟೆ 2 ಗಂಟೆ ಕೃಷಿ ಹೊಂಡದ ಮೋಟ್ರನ್ನು ಸ್ಟಾರ್ಟ್ ಮಾಡಿಬಿಟ್ಟು ನಾವು ಬೆಳೆಗೆ ನೀರು ಹಾಸ್ತೀವಿ. ಉಳಿದ ಟೈಮಲ್ಲಿ ಆಟೋ ಕುಣಿಸಿದ್ದೀವಿ. ಲೈಟ್ ಬಂದಾಗ, ಪವರ್ ಸಪ್ಲೈ ಬಂದಾಗ ಏನಾಗುತ್ತೆ, ಕೃಷಿ ಹೊಂಡ ಫಿಲ್ ಆಗ್ತಾ ಇರುತ್ತೆ. ಸುಮಾರು 13 ಬೈ 22 ಶೆಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೃಷಿ ಸಾಮಾನುಗಳನ್ನ ಇಡೋಕ್ಕಂಥೇಳಿ, ಏನಾದರೂ ಮಟೀರಿಯಲ್ಸ್ ಗುದ್ಲಿ ಸನಿಕೆಲ್ಲ ಇಡೋಕ್ಕಂಥೇಳಿ. ಮತ್ತು ಇದೇ ಫಾರ್ಮ್ಗೆ 1 ಲಕ್ಷವರೆಗೆ ಫ್ಯಾಕ್ಟ್ರಿ ಕಂಪೋಸ್ಟ್ ಕಳೆದಿದ್ವಿ. ಯಾಕಂದರೆ ಈಗ ಹೊಲಕ್ಕೆ ತುಂಬ ದಿನದಿಂದ ಗೊಬ್ಬರ ಹಾಕಿರಲಿಲ್ಲ. ಸೊ ಇದೆಲ್ಲ ಮಾಡಿಬಿಟ್ಟು ಹೊಲದಲ್ಲಿ ಕಬ್ಬು ನೆಟ್ಟಿವಿ. ಫಸ್ಟ್ ಇರಲಿ ಏನೋ ಒಂದು ಬೆಳೆ ಮಾಡುವ ಅಂಥೇಳಿ, ಅಷ್ಟೊಂದು ಡೇರಿಂಗ್ ಇರಲಿಲ್ಲ. ಸೊ ಈ ಬೇಸಿಗೆ ಕಾಲ ಮುಗಿದ ಮೇಲೆ ನೀರಿದೆ ಅಂತೇಳಿ ಕನ್ಫರ್ಮ್ ಆದಮೇಲೆ ಇದೇ ಹೊಲದಲ್ಲಿ ಈಗ ಸುಮಾರು 1.5 ಎಕರೆ ಆಗುವಷ್ಟು ಅರಿಶಿನ ಹಚ್ಚಿದ್ವಿ. ಇದೇ ನಮ್ಮ ಫಾರ್ಮ್ ಸ್ಟೋರಿ. ತುಂಬ ಜನ ಹೇಳ್ತಾಯಿದ್ರು ಬೇಸಿಗೆ ಕಾಲದಲ್ಲಿ ಮೋಟ್ರ್ ಖಾಲಿ ತಿರುಗತ್ತೆ. ಸುಮಾರು ಜನ ತಿರುಗಿದೀನೋ, ಅವ್ರು ಹೇಳೋದ್ರಲ್ಲಿ ತಪ್ಪೇನಿರಲಿಲ್ಲ. ಬಟ್ ಇಷ್ಟು ವರ್ಷ ಮಾಡಿರೋಂಥ ಪುಣ್ಯದಲ್ಲಿ ಭಗವಂತ ಮೇಲೆ ಕುಂತು ನೋಡತ್ತಿದ್ದು ನೋಡ್ರಿ, ಅವನು ಕೈ ಹಿಡ್ದ, ನಮಗೇನು ನೀರು ಕಡಿಮೆ ಬರಲಿಲ್ಲ. ಇವತ್ತು ಜೀವನದಲ್ಲಿ ಮತ್ತು ಈ ಫಾರ್ಮ್ದಲ್ಲಿ ಎಲ್ಲವೂ ಇದೆ, ಬೆಳೆನೂ ಬರತೈತಿ. ಆದ್ರೆ ಇದು ನೋಡೋಕೆ ನಮ್ಮ ತಂದೆನೇ ಇಲ್ಲ ನೋಡ್ರಿ. ಭಗವಂತ ಒಂದು ಕೊಟ್ರೆ ಒಂದು ಕಸ್ಕೊತಾರ ಅಂತ ಹೇಳ್ತಾರಲ್ರಿ, ಅದು ಇದೇ ಇರ್ಬೋದು. ನಂಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿತ್ತಂದ್ರೆ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಶೇರ್ ಮಾಡಿರಿ. 4 ಜನಕ್ಕೆ ಹೆಲ್ಪ್ ಆಗಲಿ. ಯಾರು ಫಾರ್ಮ್ ಡೆವಲಪ್ ಮಾಡ್ಬೇಕಂತಿದ್ರಲ್ಲ ಅವ್ರಿಗೆ ಅನುಕೂಲ ಆಗಲಿ.